ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ತಾರೇಕಟ್ಟೆ ಅಂತೇಳಿ. ಈ ಒಂದು ಅವಧಿಯಲ್ಲಿ ನಾನು ಮೈಸೂರು ವಿಶ್ವವಿದ್ಯಾನಿಲಯ BCom ಮೂರನೇ ಸೆಮಿಸ್ಟರ್ನಲ್ಲಿ ವಿಷಯ ಇರುವಂತಹ ಲಾಜಿಸ್ಟಿಕ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂದರೆ ಸರಕು ಮತ್ತು ಪೂರೈಕೆ ಸರಪಳಿ ನಿರ್ವಹಣೆಯಲ್ಲಿನ ಅಧ್ಯಾಯ 4ರ ಭಾಗ 3 ನಾನೀಗ ಮಾಡ್ತಾಯಿದ್ದೀನಿ. ಈಗಾಗಲೇ ಭಾಗ 1 ಮತ್ತು ಭಾಗ 2 ನಾನು ಮಾಡಿದ್ದೀನಿ. ಇದು ಭಾಗ 3. ಈ ಅವಧಿಯಲ್ಲಿ ನಾವು 2 ಅಂಶಗಳನ್ನು ಅಧ್ಯಯನ ಮಾಡೋಣ. ಯಾವುದೇ ಅಂತಂದರೆ ಇಂಟರ್ನಲ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಎರಡನೇದು ಸಪ್ಲೈಯರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಅಂದರೆ ಆಂತರಿಕ ಪೂರೈಕೆ ಸರಪಳಿ ನಿರ್ವಹಣೆ ಹಾಗೂ ಪೂರೈಕೆದಾರರ ಸಂಬಂಧ ನಿರ್ವಹಣೆ. ಬಹಳ ಮುಖ್ಯ. ಈ ಸಬ್ಜೆಕ್ಟಲ್ಲಿ ಇವೆರಡು ಬಹಳ ಮುಖ್ಯ ಅಂತ ಅನಿಸುತ್ತೆ. ಇವೆರಡು ಅಂಶಗಳನ್ನು ನಾನು ಈ ಒಂದು ಅವಧಿಯಲ್ಲಿ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಆಂತರಿಕ ಪೂರೈಕೆ ಸರಪಳಿ ನಿರ್ವಹಣೆ, ಈ ಒಂದು ವಿಚಾರವನ್ನು ನಾವು ಅಧ್ಯಯನ ಮಾಡೋಣ. ಮೊದಲನೇದಾಗಿ ನೋಡಿ, ಆಕ್ಟಿವಿಟೀಸ್ ವಿತಿನ್ ಎ ಕಂಪನಿ ದಟ್ ಕನ್ಕ್ಲೂಡ್ಸ್ ವಿತ್ ಪ್ರೊವೈಡಿಂಗ್ ಎ ಪ್ರಾಡಕ್ಟ್ ಟು ದ ಕಸ್ಟಮರ್. ದಿಸ್ ಪ್ರೋಸೆಸ್ ಇನ್ವಾಲ್ವ್ಸ್ ಮಲ್ಟಿಪಲ್ ಫಂಕ್ಷನ್ಸ್ ವಿತಿನ್ ಕಂಪನೀಸ್ ಸಚ್ ಆಸ್ ಸೇಲ್ಸ್, ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಸ್. ಅಂದರೆ ಈ ಒಂದು ಪೂರೈಕೆ ಸರಪಳಿ ನಿರ್ವಹಣೆ ಏನಿದೆ ಇದು ಆಂತರಿಕವಾಗಿ ನಡೆಯುವಂಥದ್ದು. ಒಂದು ವ್ಯಾಪಾರ ಸಂಸ್ಥೆಯ ಆಂತರಿಕವಾಗಿ ಒಂದು ವ್ಯಾಪಾರ ಸಂಸ್ಥೆಯಲ್ಲಿ ಇರುವಂತಹ ವಿವಿಧ ವಿಭಾಗಗಳು, ಉತ್ಪಾದನೆ ವಿಭಾಗ, ಮಾರುಕಟ್ಟೆ ವಿಭಾಗ, ಮಾರಾಟ ವಿಭಾಗ, ಹೀಗೆ ಒಂದಷ್ಟು ವಿಭಾಗಗಳೇನಿರ್ತವೆ ಆಂತರಿಕವಾಗಿ. ಈ ಎಲ್ಲ ವಿಭಾಗಗಳ ಒಳಗೆ ನಡುವಂತಹ ಆ ಪೂರೈಕೆ ಸರಪಳಿ ಅಂತ ಅದನ್ನು ನಾವು ಆಂತರಿಕ ಪೂರೈಕೆ ಸರಪಳಿ ಅಂತ ಹೇಳಿ ನಾವು ಕರಿತೀವಿ. ಈ ಒಂದು ಚಿತ್ರವನ್ನು ನೋಡಿದ್ರೆ ನಿಮಗೆ ಅನಿಸುತ್ತೆ ನೋಡಿ, ಸಪ್ಲೈಯರ್ ಅಂತಂದರೆ ಈತ ಪೂರೈಕೆದಾರ, ಏನು ಕಚ್ಚಾ ಸಾಮಗ್ರಿಯನ್ನು ಈತ ಪೂರೈಕೆದಾರ. ಇದನ್ನು ನಾವೇನು ಮಾಡ್ತೇವೆ, ವ್ಯಾಪಾರ ಸಂಸ್ಥೆ ಏನು ಮಾಡುತ್ತೆ, ಅದನ್ನು ಪರ್ಚೇಸಿಂಗ್ ಅಂದರೆ ಖರೀದಿ ಮಾಡುತ್ತೆ. ಖರೀದಿ ಮಾಡಿ ಅದನ್ನು ಪ್ರೊಡಕ್ಷನ್ ಅಂದರೆ ಉತ್ಪಾದನೆ ಮಾಡುತ್ತೆ. ಉತ್ಪಾದನೆ ಮಾಡಿ ಕಡೆಗೆ ಅದೇನಾಗುತ್ತೆ, ಡಿಸ್ಟ್ರಿಬ್ಯೂಷನ್ ವಿತರಣೆ. ಯಾರಿಗೆ ವಿತರಣೆ ಆಗುತ್ತೆ, ಕಡೆದು ಇದನ್ನು ನೋಡಿ, ಯಾರು, ಗ್ರಾಹಕ. ನೋಡಿ, ಸಪ್ಲೈಯರಿಂದ ಕಸ್ಟಮರ್ವರೆಗೆ ಇರುವಂಥದ್ದು ನಾವು ಒಟ್ಟಾರೆಯಾಗಿ ಸಪ್ಲೈ ಚೈನ್ ಅಂತ ಕರಿತೀವಿ, ಸಪ್ಲೈ ಚೈನ್. ಆದರೆ ಅವೆರಡನ್ನು ಹೊರತುಪಡಿಸಿದ್ರೆ ಪರ್ಚೇಸಿಂಗ್, ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್ ಆಂತರಿಕವಾಗಿ ನಡೆಯುತ್ತೆ. ಅಂದರೆ ಒಂದು ವ್ಯಾಪಾರ ಸಂಸ್ಥೆಯ ಆಂತರಿಕವಾಗಿ ನಡೆಯುವಂತಹ ಚಟುವಟಿಕೆ. ಏನು ಚಟುವಟಿಕೆ, ವಿವಿಧ ವಿಭಾಗಗಳ ನಡುವೆ ನಡೆಯುವಂಥ ಚಟುವಟಿಕೆ. ಯಾವುದರ ಪೂರಕವಾಗಿ ನಡೆಯುವಂಥ ಚಟುವಟಿಕೆ, ಉತ್ಪಾದನಾ ಚಟುವಟಿಕೆ. ಎಲ್ಲ ವಿಭಾಗ ಸೇರಿರುತ್ತೆ ಅಲ್ವಾ. ಈಗ ನಾವು ಊಟ ಮಾಡಿದ್ರೆ ಊಟನ ಹಂಗೆ ಮಾಡೋಕ್ಕಾಗುತ್ತಾ, ಬಾಯಲ್ಲಿ ಇಲ್ಲ, ಏನಾಗುತ್ತೆ, ಕೈಯಲ್ಲಿ ತೊಗೊಂಡು ಊಟ ಮಾಡಬೇಕು, ಅದನ್ನು ಬಾಯಿ ಅಗಿಬೇಕು, ಜಠರಕ್ಕೋಗ್ಬೇಕು ಅಲ್ವಾ, ಅಲ್ಲಿ ಪಚನಕ್ರಿಯೆ. ಹಂಗೆ ಎಲ್ಲ ವಿಭಾಗಗಳಿಂದ ಸೇರಿ ಏನು ಚಟುವಟಿಕೆಯಲ್ಲಿ ನಡೀತದೆ ಆಯಿತಾ. ಇದು ನಮಗೆ ಆಂತರಿಕ ಪೂರೈಕಾ ಸರಪಳಿ ಅಂತ ಹೇಳ್ತೀವಿ. ಇದು ಒಟ್ಟಾಗಿ ಕನ್ಕ್ಲೂಡ್ ಮಾಡೋಂಥದ್ದು. ಇದನ್ನೆಲ್ಲ ನಾವು ನಿಯಂತ್ರಿಸುವಂಥ ಪ್ರಕ್ರಿಯೆಯನ್ನು, ಏನು ಸಂಸ್ಥೆಯ ಆಂತರಿಕ ಚಟುವಟಿಕೆನ ನಿಯಂತ್ರಿಸುವ ಪ್ರಕ್ರಿಯೆನ ನಾವು ಆಂತರಿಕ ಪೂರೈಕಾ ಸರಪಳಿಯ ನಿರ್ವಹಣೆ ಅಂತೇಳಿ ಕರಿತೀವಿ. ನಾವು ಯಾಕಪ್ಪ ಮಹತ್ವ ಕೊಡಬೇಕು, ಅದಕ್ಕೆ ಯಾಕೆ ಮಹತ್ವ ಕೊಡಬೇಕು ಅಂತಂದರೆ, ಮ್ಯಾಸಿವ್ ಇಂಪ್ಯಾಕ್ಟ್ ಆನ್ ದ ಫೈನಲ್ ಪ್ರಾಡಕ್ಟ್ ಆ್ಯಂಡ್ ಇಟ್ಸ್ ಅಲ್ಟಿಮೇಟ್ ಡೆಲಿವರಿ ಟು ದ ಕಸ್ಟಮರ್. ಯಾಕೆ ಮಹತ್ವ ಕೊಡಬೇಕು ಅಂತಂದರೆ, ಅಂತಿಮ ಉತ್ಪನ್ನ, ಈಗೇನು ಸಪ್ಲೈಯರ್ ನಮಗೆ ಕಚ್ಚಾ ಸಾಮಗ್ರಿ ಕೊಟ್ಟಿದ್ದಾನೆ, ಆ ಸಾಮಗ್ರಿ ಅಂತಿಮ ವಸ್ತುವಾಗಿ ರೆಡಿ ಆಯಿತು, ಸಿದ್ಧ ಆಯಿತು. ಸಿದ್ಧ ವಸ್ತು ಆದಮೇಲೆ ಅದನ್ನು ಗ್ರಾಹಕರು ಕೊಡಬೇಕು. ಈ ಏನು ಕೊಡಬೇಕಲ್ಲ, ಆ ವಸ್ತು ಇದೆಯಲ್ಲ, ಆ ವಸ್ತುವಿನ ಮೇಲೆ ಇದು ಪರಿಣಾಮವನ್ನು ಬೀರುತ್ತೆ. ಕೆಲವು ಸರಿ ಏನಾಗ್ಬಿಡುತ್ತೆ ಅಂದರೆ ಅದರ ಕ್ವಾಲಿಟಿ ಹೊರಟೋಗ್ಬಿಟ್ಟಿರುತ್ತೆ, ಅಥವಾ ಅದರ ಸಂರಕ್ಷಣೆ ಇರೋದಿಲ್ಲ, ಕಳಪೆ, ಏನೇನೋ ಒಂದಷ್ಟು ಸಮಸ್ಯೆಗಳಾಗ್ತವಲ್ಲ. ಈ ಎಲ್ಲ ಸಮಸ್ಯೆಗಳನ್ನು ತೊರೆಯೋದಕ್ಕೋಸ್ಕರ ಅಥವಾ ಸಮಸ್ಯೆಗಳು ಆಗದೇ ಇರಲಿ ಅನ್ನೋದಕ್ಕೋಸ್ಕರನೇ ಇಲ್ಲಿ ಆಂತರಿಕ ಪೂರೈಕೆ ಸರಪಳಿ ಇರುವಂಥದ್ದು. ಮತ್ತು ಇನ್ನೊಂದು, ಹೆಲ್ಪ್ಸ್ ಎನ್ಶ್ಯೂರ್ ಆನ್ ಟೈಮ್ ಪ್ರೊಡಕ್ಷನ್ ಅಂತಂದರೆ ಸರಿಯಾದ ಸಮಯಕ್ಕೆ ಉತ್ಪಾದನೆ ಆಗುತ್ತೆ ಅನ್ನೋದನ್ನ ಇದು ನಮಗೆ ಖಚಿತತೆ ಮಾಡಿಕೊಡುತ್ತೆ. ಹ್ಯಾಪಿ ಎಂಪ್ಲಾಯೀಸ್ ಥ್ರೂ ಕಾಂಪ್ರಹೆನ್ಸಿವ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆ್ಯನ್ ಇಂಪ್ರೂವ್ಡ್ ಎಬಿಲಿಟಿ ಟು ಎಫಿಷಿಯೆಂಟ್ಲಿ ಡೀಲ್ ವಿತ್ ಅನ್ಫೋರ್ಸಿನ್ ಸರ್ಕಮ್ಸ್ಟೆನ್ಸಸ್. ಅಂದರೆ ಕೆಲವು ಸಲ ಅನಿಶ್ಚಿತತೆ ಬಂದ್ಬಿಡುತ್ತೆ. ಉತ್ಪಾದನೆ ಮಾಡಬೇಕಾದಾಗ ಕೆಲವು ಗಳಿಗೆಗಳು, ಕೆಲವು ಸಂದರ್ಭಗಳು ಬರ್ತವೆ. ಕೆಲವು ಸಲ ನಾನಾ ರೀತಿ ಸಮಸ್ಯೆಗಳ ಅವಘಡಗಳಾಗ್ತವೆ. ಆ ಎಲ್ಲ ಸಮಸ್ಯೆಗಳು ನಮಗೆ ದೊಡ್ಡ ಪ್ರಮಾಣದಲ್ಲಿ ಆಗದೆ ಇರೋದಕ್ಕೆ, ದೊಡ್ಡ ಪ್ರಮಾಣ ಅಂತಂದರೆ ಎಲ್ಲದಕ್ಕೂ ಭಾಳ ಇಂಪಾರ್ಟೆಂಟ್ ಎಂಪ್ಲಾಯೀಸ್ ಜೊತೆಲಿ ಏನು ಕೆಲಸ ಮಾಡ್ತಾರೆ, ಆ ಕೆಲಸ ಮಾಡಲು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಎಂಥ ಸಂದರ್ಭ ಬಂದ್ರೂ ಕೆಲಸ ಮಾಡ್ಕೊಂಡು ಮುನ್ನೂರು ಸಿದ್ಧ ಆಗಿರ್ತಾರೆ ಅಲ್ವಾ. ಹಾಗೆ ಸಿದ್ಧ ಆಗಿರೋಂಥ ಎಂಪ್ಲಾಯೀಸ್ ಯಾವ ಕಾರಣದಿಂದ ಸಿದ್ಧ ಆಗಿರ್ತಾರೋ ಅವರು ಕಂಪನಿ ಅವ್ರನ್ನ ಚೆನ್ನಾಗಿ ನೋಡಿಕೊಂಡಾಗ ಅವ್ರಿಗೆ ಅತ್ಯುತ್ತಮವಾಗಿ ಅವ್ರಿಗೆ ಏನು ಕೊಡ್ತಾರೆ, ಕಂಪನಿ ಅವ್ರಿಗೆ ಅತ್ಯುತ್ತಮವಾಗಿ ಕೆಲವು ಸೇವೆಗಳನ್ನ ಕೊಟ್ಟಿರ್ತದೆ.
ಸೊ ಅವು ಕೂಡ ನಮಗೆ ಆಂತರಿಕ ಈ ಪೂರೈಕೆ ಸರಪಳಿ ನಿರ್ವಹಣೆ ಏನಿದೆ ಇದೆಲ್ಲದು ಅಡಕವಾಗಿರ್ತದೆ. ಸೊ ಒಟ್ಟು ಏನಂತಂದ್ರೆ ಇದ್ರ ಒಟ್ಟ ಕನ್ಕ್ಲೂಷನ್ ಏನಂತಂದ್ರೆ ಒಬ್ಬ ವಿತರಕ ಸಪ್ಲೈಯರು ಕಸ್ಟಮರು ಇವೆರಡರ ನಡುವೆ ಬರೋ ಏನು ಇವರಿಬ್ಬರ ನಡುವೆ ಯಾರು ಬರ್ತಾರಲ್ಲ ಇದೇ ನಮಗೆ ಆಂತರಿಕ ಸರಪಳಿಯಲ್ಲಿ ಇರುವಂಥ ವ್ಯಕ್ತಿಗಳಾಗಿರ್ತಾರೆ. ಆಯ್ತಾ, ವ್ಯಕ್ತಿಗಳು ಅನ್ಬೋದು ಅಥವಾ ವಿಭಾಗಗಳು ಅಂತ ಕೂಡ ನಾವು ಅವ್ರನ್ನ ಕರಿಬೋದು. ಈಗ ಥ್ರೆಡ್ಸು, ಹಾಗಾದ್ರೆ ಆಂತರಿಕ ಪೂರೈಕೆ ಸರಪಳಿಗೆ ಇರುವಂಥ ಥ್ರೆಡ್ಸು ಅಂದರೆ ನಷ್ಟ ಭಯ ಏನಂತಂದ್ರೆ ಕೆಲವು ಸಲ ಆಂತರಿಕ ಸರಪಳಿ ಸರಿಯಾಗಿಲ್ಲ ಅಂತಂದ್ರೆ ಏನಾಗ್ಬಿಡುತ್ತೆ, ಪೂರ್ ಕ್ವಾಲಿಟಿ, ನಾವೇನು ಉತ್ಪಾದನೆ ಮಾಡಿದ್ದೀವಿ ಅದರ ಗುಣಮಟ್ಟ ಫುಲ್ಲು ಕಡಿಮೆ ಆಗ್ಬಿಡ್ತದೆ. ಅದೇ ಥರ ಅನ್ರಿಲಯಬಲ್ ಸಪ್ಲೈಯರ್ಸ್ ಆ್ಯಂಡ್ ಸಪ್ಲೈ ಶಾರ್ಟೇಜಸ್, ಕೆಲವು ಸಲ ಕಚ್ಚಾ ಸಾಮಗ್ರಿಗಳ ಪೂರೈಕೆ ಸರಿಯಾಗಿ ಆಗೋದಿಲ್ಲ, ಶಾರ್ಟೇಜ್ ಆಗ್ಬಿಡ್ತದೆ. ನಾವೆಷ್ಟು ಬೇಡಿಕೆ ಇರುತ್ತೆ, ಗ್ರಾಹಕರಿಂದ ಏನೋ ಬೇಡಿಕೆ ಬಂದಿದೆ, ನಮ್ಗೆ ಇಷ್ಟು ಬೇಕು ಪದಾರ್ಥ ಅಂತ, ಅದ್ರ ಉತ್ಪಾದನೆ ಮಾಡೋಕ್ಕೆ ನನ್ನ ಹತ್ರ ಕಚ್ಚಾ ಸಾಮಗ್ರಿನೇ ಇರೋದಿಲ್ಲ. ಅದೇ ಥರ ಕೆಲವು ಸಲ ಏನಾಗ್ಬಿಡ್ತವೆ, ಎಕ್ವಿಪ್ಮೆಂಟ್ ಬ್ರೇಕ್ ಡೌನ್ಸ್ ಆ್ಯಂಡ್ ಪ್ಲಾಂಟ್ ಶಟ್ ಡೌನ್ಸ್ ಅಂತಂತಂದರೆ ಕೆಲವು ಸಲ ಮಿಷಿನರೀಸ್ಗಳು ಮುರಿದು ಹೋಗುವಂಥ ಹಾಳಾಗುವಂಥ ಸಂದರ್ಭಗಳಿರ್ತವೆ. ಅದೇ ಥರ ಕೆಲವು ಸಲ ಇಡೀ ಒಂದು ಘಟಕನೇ ಮುಚ್ಚಿ ಹೋಗುವಂಥ ಸಂದರ್ಭಗಳು ಎದುರಾಗ್ತವೆ ಅಲ್ವಾ. ಕೆಲವು ಸಲ ಪೂರ್ ಫೋರ್ಕಾಸ್ಟಿಂಗ್ಸ್ ನೋಡಿ, ಈ ಬಿಸ್ನೆಸ್ ಫೋರ್ಕಾಸ್ಟಿಂಗ್ ಅಂತ ಇದೆ, ಅಂದರೆ ವ್ಯವಹಾರದ ಮುನ್ನಂದಾಜು ಅಂತ. ಆ ಮುನ್ನಂದಾಜು ಮಾಡೋದ್ರಲ್ಲಿ ಕೆಲವು ಸಲ ಎಡವಿ ಬಿಡ್ಬೋದು ಅಂತ. ನೆಕ್ಸ್ಟು ಸರ್ವಿಸ್ ಫೇಲ್ಯೂರ್ಸ್, ಸೇವೆಗಳ ಅಲ್ಲಿ ವಿಫಲತೆ ಆಗುವಂಥದ್ದು. ನ್ಯಾಚುರಲ್ ಡಿಸಾಸ್ಟರ್ಸ್ ಅಂದರೆ ನ್ಯಾಚುರಲ್ ಡಿಸಾಸ್ಟರ್ಸ್ ಏನು ಮನುಷ್ಯದಿಂದ ಆಗುವಂಥದ್ದಲ್ಲ, ಅದು ಆಟೋಮೆಟಿಕ್ ಆಗಿ ಅಲ್ಲೇ ನ್ಯಾಚುರಲ್ ಅಂತ ಹೇಳತ್ತೇನೋ, ಪ್ರಕೃತಿಯಾಗಿ ಆಗುವಂತಹ ವಿಪತ್ತುಗಳು, ಸ್ವಾಭಾವಿಕ ವಿಪತ್ತುಗಳು ಅದೇನು ಇದಾಗಲ್ಲ. ಮತ್ತು ಲೇಬರ್ ಡಿಸ್ಪ್ಯೂಟ್ಸ್, ಕಾರ್ಮಿಕ ಬಿಕ್ಕಟ್ಟುಗಳು, ಕಾರ್ಮಿಕ ಸಂಘಟನೆ ಬಿಕ್ಕಟ್ಟುಗಳು. ಈಗ ಎಂಪ್ಲಾಯೀಸ್ನ ಸರಿ ನಡೆಸ್ಕೊಳ್ಳಿದ್ದಾಗ ಈ ಥರ ಬಿಕ್ಕಟ್ಟುಗಳು ಆಗ್ತವೆ. ಆಮೇಲೆ ಫ್ರೀಕ್ವೆಂಟ್ಲಿ ಶೆಡ್ಯೂಲ್ ಚೇಂಜಸ್ಸು, ನೋಡಿ ಏನೋ ಒಂದು ಶೆಡ್ಯೂಲಲ್ಲಿ ಉತ್ಪಾದನೆ ನಡೀತಾ ಇರುತ್ತೆ, ಅದನ್ನು ಪದೇ ಬದಲಾಯಿಸಬಾರ್ದು. ಯಾವತ್ತೂ ಪದೇ ಬದಲಾಯಿಸ್ತಾ ಇದ್ರೆ ಏನಾಗುತ್ತೆ, ಅವನು ಆಟೋಮೆಟಿಕ್ಕಾಗಿ ಆಂತರಿಕವಾಗಿ ಸಂಘರ್ಷಗಳು ಎದುರಾಗ್ತವೆ, ಯಾರ ಮಧ್ಯೆ, ಎಂಪ್ಲಾಯೀಸ್ ಮಧ್ಯೆ, ಎಂಪ್ಲಾಯರ್ ಮಧ್ಯೆ. ಹಾಗೇನೆ ಡೆಲಿವರಿ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಡಿಲೇಸ್ ಅಂತಂದರೆ ಗ್ರಾಹಕರಿಗೆ ಸರಿಯಾದ ಸಮಯದಲ್ಲಿ ವಸ್ತು ಪೂರೈಕೆ ಆಗಲ್ಲ, ಕೆಲವು ಸಲ ಸಾರಿಗೆಯಲ್ಲಿ ವ್ಯತ್ಯಯ ಉಂಟಾಗುತ್ತೆ ಅಂತ. ಆಮೇಲೆ ಟ್ಯಾಕ್ಸೇಷನ್, ಲೀಗಲ್ ರೆಗ್ಯುಲೇಷನ್ಸ್ ಆ್ಯಂಡ್ ಕಂಪ್ಲೇಂಟ್ಸ್ ಅಂತ, ಅಂದರೆ ಕೆಲವು ಸಲ ಸರ್ಕಾರದ ತೆರಿಗೆ ನೀತಿಗಳು ಕೂಡ ಸಮಸ್ಯೆ ಉಂಟಾಗಿರ್ತವೆ. ಹಾಗೆ ಕಡೆಯದಾಗಿ IT ಆ್ಯಂಡ್ ಸೈಬರ್ ಸೆಕ್ಯೂರಿಟಿ. IT ಅಂದರೆ ಮಾಹಿತಿ ತಂತ್ರಜ್ಞಾನ ಮತ್ತು ಸೈಬರ್ ಭದ್ರತೆ. ಇವೇನಾಗುತ್ತೆ, ಕಂಪ್ನಿ ಸರಿಯಾದ ರೀತಿಯಲ್ಲಿ ಆಂತರಿಕವಾಗಿ ಉತ್ಪಾದನೆ ಮಾಡ್ತಾ ಇರ್ತಾರೆ, ಆಗ ಕೆಲವು ಸಲ ಸೈಬರ್ ಅಟ್ಯಾಕ್ಸ್ಗಳಾಗ್ಬಿಡೋದು. ಸೈಬರ್ ಅಟ್ಯಾಕ್ಸ್ ಆಗ್ಬೋದು, ಏನೋ ಉತ್ಪಾದನೆ ಮಾಡ್ತಿರ್ತಾರೆ ಅಥವಾ ಏನೋ ಒಂದು ಹೊಸದಾಗಿ ಪ್ರಾಡಕ್ಟ್ ಲಾಂಚ್ ಮಾಡ್ತಿರ್ತಾರೆ, ಆ ಟೈಮಲ್ಲಿ ಸಮಸ್ಯೆ ಉಂಟಾಗ್ಬಿಡುತ್ತೆ. ಯಾವುದರಿಂದಾಗಿ, ಈ ಥರ ಸೈಬರ್ ದಾಳಿಯಿಂದಾಗಿ. ಇದಾದಮೇಲೆ ನಾವು ಎರಡನೇ ಒಂದು ಪಾಯಿಂಟು, ಈಗ ಮೊದಲನೇದು ಇದು ಏನೋ ಆಂತರಿಕ ಪೂರೈಕೆ ಸರಪಳಿ ನಿರ್ವಹಣೆ ನೋಡಿದ್ವಿ. ಎರಡನೇದು ಪೂರೈಕಾ ಸಂಬಂಧ ನಿರ್ವಹಣೆ. ಏನು ಪೂರೈಕೆ ಮಾಡ್ತಾನೆ ಪೂರೈಕೆದಾರ, ಆತನೊಂದಿಗಿನ ಸಂಬಂಧ ನಿರ್ವಹಣೆ ನಾವೀಗ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ಏನು ಹೇಳ್ತಂದ್ರೆ, ಇಟ್ ಈಸ್ ದ ಸಿಸ್ಟಮ್ಯಾಟಿಕ್ ಅಪ್ರೋಚ್, ಅಂದರೆ ಇದು ಒಂದು ವ್ಯವಸ್ಥಿತವಾದಂತಹ ಒಂದು ಅಂಶ. ಯಾವುದಕ್ಕೆ, ಟು ಎವ್ಯಾಲ್ಯೂಯೇಟಿಂಗ್ ವೆಂಡರ್ ದಟ್ ಸಪ್ಲೈ ಗೂಡ್ಸ್, ಮೆಟೀರಿಯಲ್ಸ್ ಆ್ಯಂಡ್ ಸರ್ವಿಸಸ್ ಟು ಎನ್ ಆರ್ಗನೈಸೇಷನ್. ಅಂದರೆ ಒಂದು ಏನು ಪೂರೈಕೆದಾರ ವ್ಯಾಪಾರ ಸಂಸ್ಥೆಗೆ ಏನು ತನ್ನ ಸರಕನ್ನು ಪೂರೈಸ್ತಾನೆ, ಆ ಪೂರೈಸಿದ ಮೇಲೆ ಆ ಇಬ್ಬರ ನಡುವಿನ ಸಂಬಂಧ ನಿರ್ವಹಣೆ ಮಾಡುತ್ತದೆ. ಯಾವ ರೀತಿಯಾಗಿ ಅವನು ಸರಿಯಾದ ರೀತಿಯಲ್ಲಿ ವಸ್ತುಗಳನ್ನ ಅವನು ಕಳಿಸ್ತಾ ಇರ್ತಾನೆ. ಡಿಟರ್ಮಿನಿಂಗ್ ಈಚ್ ಸಪ್ಲೈಯರ್ ಕಾಂಟ್ರಿಬ್ಯೂಷನ್ ಟು ಸಕ್ಸಸ್ ಆ್ಯಂಡ್ ಡೆವಲಪಿಂಗ್ ಸ್ಟ್ರಾಟಜೀಸ್ ಟು ಇಂಪ್ರೂವ್ ದೇರ್ ಪರ್ಫಾರ್ಮೆನ್ಸ್. ನಾವು ಕೇವಲ ಆತ ಪೂರೈಕೆ ಮಾಡಿ ಹೋಗ್ಬಿಡ್ತಾನೆ ಅಂತ ಬಳಸ್ಕೊಳ್ಳುತ್ತಲ್ಲ, ಆತನನ್ನು ನಮ್ಮ ವ್ಯಾಪಾರ ಸಂಸ್ಥೆಯ ಅಭಿವೃದ್ಧಿ ಮತ್ತು ನಮ್ಮ ಉತ್ಪಾದನೆಯಲ್ಲಿ ಇನ್ನೂ ಉನ್ನತೀಕರಣ ಮಾಡೋದ್ರಲ್ಲೂ ಕೂಡ ಆತನ ಸೇವೆಯನ್ನು ಬಳಸ್ಕೊಳ್ಳೋದಾಗಿರುತ್ತೆ. ಅವನು ಅಲ್ಲೇ ಮುಗಿತಪ್ಪ, ಅವ್ನು ಕೊಟ್ಟ ಹೋದ ಆ ರೀತಿ ಆಗದೇನೆ ನಾವಿನ್ನೂ ಆತನ ಒಂದು ಸೇವೆಯನ್ನು ಬಳಸ್ಕೊಳ್ಳೋದನ್ನ ನಮಗೆ ಈ ಒಂದು ಸಂಬಂಧ ನಿರ್ವಹಣೆ ಏನೋ ಪೂರೈಕೆದಾರನ ಸಂಬಂಧ ನಿರ್ವಹಣೆ ನಮಗೆ ತೋರಿಸ್ಕೊಡುತ್ತೆ ಅಂತ ನೋಡಿ. ಇನ್ನೊಂದು ಅಂಶ ಹೇಳ್ತಂದ್ರೆ, ಇಟ್ ಈಸ್ ಎ ಡಿಸಿಪ್ಲಿನ್ ಆಫ್ ವರ್ಕಿಂಗ್ ಕೊಲಾಬರೇಟಿವ್ಲಿ ವಿತ್ those suppliers that are vital to the success of your organization to maximize the potential value of those relationships. ಅಂದರೆ ನನಗೆ ಹೇಳಿದೆ ಅಂತಂದರೆ, ಪೂರೈಕೆದಾರ ಕೇವಲ ಕಚ್ಚಾ ಸಾಮಗ್ರಿಯನ್ನು ಮಾತ್ರ ಕೊಟ್ಟು ಹೋಗ್ಬಿಡೋಂಥದ್ದಲ್ಲ, ಆತನ ಸೇವೆಯನ್ನು ನಾವು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಅಥವಾ ಇರುವಂಥ ಏನು ಉತ್ಪನ್ನ ಇದೆ ಈ ಉತ್ಪನ್ನವನ್ನು ಉನ್ನತೀಕರಣ ಅಂದರೆ ಅಪ್ಗ್ರೇಡ್ ಮಾಡುವಂಥದ್ರಲ್ಲಿ ಹಾಗೂ ಒಂದಷ್ಟು ತಂತ್ರಗಳನ್ನು ಅಳವಡಿಸ್ಕೊಳ್ಳೋದು, ವ್ಯವಹಾರ ತಂತ್ರಗಳನ್ನು
ಅಳವಡಿಸ್ಕೊಳ್ಳೋದ್ರಲ್ಲೂ ಕೂಡ ನಾವು ಈ ಥರ ಸೇವೆನ ಬಳಸ್ಕೊಂಡ್ರೆ ಬಹಳ ಉತ್ತಮ ಅಂಥೇಳಿ ಈ ಒಂದು ಅಂಶ ನಮಗೆ ತಿಳಿಸ್ಕೊಡ್ತದೆ. ಹಾಗಾದರೆ ಆ್ಯನ್ ಎಫೆಕ್ಟಿವ್ SRM ಗಿವ್ಸ್ ಯುವರ್ ಆರ್ಗನೈಸೇಷನ್ ಎ ಕಾಂಪಿಟೇಟಿವ್ ಪವರ್ಸ್. ಅಂದರೆ ಒಂದು ಎಫೆಕ್ಟಿವ್ ಆಗಿರುವಂತಹ ಒಂದು ಪರಿಮಾಣಾತ್ಮಕ ಆಗಿರುವಂತಹ ಗ್ರಾಹಕ ಇದು ಪೂರೈಕೆದಾರ ಸಂಬಂಧ ನಿರ್ವಹಣೆ ಯಾವ್ಯಾವ ಅಂಶಗಳನ್ನ ತಿಳಿಸ್ಕೊಡುತ್ತೆ ಅಂತಂದರೆ ನೋಡಿ, ಸುಮಾರು ಅಂಶಗಳು ಹಾಕ್ಬಿಟ್ಟಿದ್ದೀನಿ ನೋಡಿ, ಸುಮಾರು ಅಂಶಗಳು ಇದೆ. ಅದರಲ್ಲಿ ನಾನು ಕೆಲವು ಪ್ರಮುಖವಾಗಿರುವಂಥದ್ದು, ಎಲ್ಲ ಪ್ರಮುಖವಾಗಿರುವಂಥದ್ದೇನೆ ಇಲ್ಲಿ ಹೇಳಿದ್ರೆ ಮೊದಲೇ ನೋಡಿ, ವರ್ಕ್ ವಿತ್ ಸಪ್ಲೈಯರ್ಸ್ ಟು ರೆಡ್ಯೂಸ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಕಾಸ್ಟ್ ಆ್ಯಂಡ್ ಇಂಪ್ರೂವ್ ಸರ್ವಿಸಸ್. ಅಂದರೆ ಪೂರೈಕೆದಾರನೊಂದಿಗೆ ನಾವು ಏನಾದರೂ ಕೆಲಸವನ್ನು ನಿರ್ವಹಣೆ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮ್ಮ ಒಂದಷ್ಟು ಪ್ರತ್ಯಕ್ಷವಲ್ಲದ ವೆಚ್ಚ ಏನಿರ್ತವೆ, ನಾವು ಪ್ರತ್ಯಕ್ಷವಾಗಿ ಮಾಡುವಂಥ ವೆಚ್ಚಕ್ಕಿಂತ ಪ್ರತ್ಯಕ್ಷವಲ್ಲದ ವೆಚ್ಚ ಅದು ಸ್ವಲ್ಪ ನಮಗೆ ಕಡಿಮೆ ಆಗ್ತದೆ ಅಂತ. ಹಾಗೇನೆ ಸೇವೆಯಲ್ಲಿ ಒಂದಷ್ಟು ಹೆಚ್ಚಾಗುತ್ತೆ ಅಂತ, ಇಂಪ್ರೂವ್ ಸರ್ವಿಸ್ ಅಂತ. ಹಾಗೆ ಎರಡನೇದು ಪ್ರಾಡಕ್ಟ್ ಸರ್ವಿಸ್ ಅಗ್ರಿಮೆಂಟ್ಸ್ ಆರ್ ಡೆವಲಪ್ಡ್ ಆ್ಯಂಡ್ ಮ್ಯಾನೇಜ್ಡ್ ವಿತ್ ಕೀ ಸಪ್ಲೈಯರ್ಸ್ ಅಂತ. ನೋಡಿ, ನಾವೇನೇ ಒಂದು ಉತ್ಪನ್ನ ಅಥವಾ ಸೇವೆಯನ್ನು ನಾವು ಅಭಿವೃದ್ಧಿ ಪಡಿಸ್ಬೇಕಾದಾಗ ಈ ನಮ್ಮ ಇವರು ಇದಾರಲ್ಲ ಪೂರೈಕೆದಾರರು ಏನಿದ್ದಾರೆ ಅವರ ಸಲಹೆ ಮತ್ತು ಅವರ ಒಂದು ಸೂಚನೆಗಳು ಬಹಳ ಪ್ರಾಮುಖ್ಯತೆಯನ್ನು ಹೊಂದುತ್ತವೆ, ಆಯಿತಾ. ಹಾಗೆಯೇ ಗೋಲ್ ಇಸ್ ಟು ಇಂಪ್ರೂವ್ ದ ಪ್ರಾಫಿಟಬಿಲಿಟಿ ಆಫ್ ಬೋತ್ ಆ್ಯಂಡ್ ಫೋಕಸ್ ಕಂಪನಿ ಆ್ಯಂಡ್ ದ ಸಪ್ಲೈಯರ್. ಗೋಲ್ಸ್ ಅಂದರೆ ನೋಡಿ, ನಾವೇನೇ ಆಗಲಿ ಕಂಪ್ನಿ ದೀರ್ಘಾವಧಿ ಮಾರ್ಕೆಟಲ್ಲಿ ಉಳಿದ್ರೂ ಒಂದಷ್ಟು ಪ್ರಮಾಣದ ಲಾಭ ಗಳಿಸ್ತಾನೆ ಇರಬೇಕು ಅಲ್ವಾ. ಈ ಥರ ದೀರ್ಘಾವಧಿಯಾಗಿ ಲಾಭ ಪಡಿಬೇಕು ಅಂದರೆ ಪೂರೈಕೆದಾರನ ಸಲಹೆಗಳು ಬಹಳ ಪ್ರಾಮುಖ್ಯತೆ ಹೊಂದಿದೆ. ಆಮೇಲೆ ಅಂಡರ್ಸ್ಟ್ಯಾಂಡ್ ವಾಟ್ ಪರ್ಚೇಸ್ ಆ್ಯಂಡ್ ಫ್ರಮ್ ಹೂಮ್, ಅಂದರೆ ನಾವು ಯಾವುದನ್ನ ಯಾರಿಂದ ಖರೀದಿ ಮಾಡ್ಬೇಕು ಅನ್ನೋದನ್ನ ಸಪ್ಲೈಯರ್ ನಮಗೆ ತಿಳಿಸ್ಕೊಡೋದು. ಹೇಗೆ ಪರ್ಚೇಸ್ ಆರ್ಡರ್ ಟ್ರಾನ್ಸಾಕ್ಷನ್ಸ್ ಆರ್ ಇಂಟಿಗ್ರೇಟೆಡ್ ವಿತ್ ದ ಸಪ್ಲೈ ಪ್ರೊಸೆಸ್ ಟು ಇಂಪ್ರೂವ್ ಪ್ರೊಡಕ್ಟಿವಿಟಿ ಆ್ಯಂಡ್ ಆಲ್ ಏರಿಯಾಸ್ ಆಫ್ ಸಪ್ಲೈಯರ್ ಪರ್ಫಾರ್ಮೆನ್ಸ್. ಅಂತಂದರೆ ನಾವೇನು ಪರ್ಚೇಸ್ ಆರ್ಡರ್ ತೊಗೊಂಡಿರ್ತೀವಿ, ಏಕೀಕೃತ ಒಬ್ಬನಿಂದ ತೊಗೊಂಡಿರ್ತೀವಿ, ಅವನ ಸೇವೆಗಳನ್ನೆಲ್ಲ ಬಳಸ್ಕೊಂಡಿರ್ತೀವಿ, ಮತ್ತು ಆತನ ಒಂದು ಏನು ಸೇವೆಯನ್ನು ಬಳಸ್ಕೊಂಡು ಆತನ ಸಲಹೆ ಸೂಚನೆ ಬಳಸ್ಕೊಂಡು ನಾವು ಉತ್ಪನ್ನವನ್ನು ಉತ್ಪಾದನೆ ಮಾಡಿ ಅಥವಾ ಇರೋವಂಥ ಉತ್ಪನ್ನ ಉನ್ನತೀಕರಣ ಏನು ಮಾಡಿರ್ತೀವಿ, ಅದು ನಮಗೆ ಯಾರಿಂದ ಯಾವ ಸೇವೆನ ಬಳಸ್ಕೋಬೇಕು ಅಂತ ನಮಗೆ ತೋರಿಸ್ಕೊಡುತ್ತೆ ಅಂತ. ಕೆಲವು ಸಲ ಅವನೇನೋ ಗೊತ್ತೇ ಬಿಡಪ್ಪ, ಅವನೇನೋ ವಸ್ತುನ ಕೊಟ್ಟು ಹೋಗ್ಬಿಡ್ತಾನೆ ಹಾಗೆ ಹೇಗೆ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಆತನನ್ನೇ ನಾವು ಬಳಸ್ಕೊಂಡ್ರೆ ಆಗ ಆತ ಇನ್ನೂ ನಮಗೆ ಏನು ಪೂರೈಕೆ ಮಾಡ್ತಾನೆ, ಆ ಪೂರೈಕೆ ಮಾಡೋದು ವೆಚ್ಚ ಇದೆ ಅದರಲ್ಲಿ ಒಂದು ಕಡಿಮೆ ಮಾಡ್ಬೋದು. ನನ್ನ ಇವ್ರು ಚೆನ್ನಾಗಿ ಟ್ರೀಟ್ ಮಾಡ್ತಾರಪ್ಪ, ನನ್ನನ್ನು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ನನ್ನನ್ನು ಕೂಡ ಅವರು ತಮ್ಮಲ್ಲಿ ಒಂದು ಸಂಸ್ಥೆ ಒಂದು ಭಾಗ ಅಂತ ಅನ್ಕೊಂಡಿದ್ದಾರೆ ಅಂತೇಳಿ ಅಂತ. ಇನ್ನೊಂದು ಅಂಶ ಇದೆ, ಸ್ಟ್ರೆಂಥನ್ ದ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಪ್ರೊಸೆಸ್ ಬೈ ಕೊಲಾಬ್ರೇಟಿಂಗ್ ವಿತ್ ಯುವರ್ ಕಂಪನಿ ಆ್ಯಂಡ್ ಸಪ್ಲೈಯರ್ಸ್ ಅಲ್ವಾ. ಈ ಒಂದು ಪೂರೈಕೆದಾರ ಸಂಬಂಧ ನಿರ್ವಹಣೆ ಏನಿದೆ ಇದನ್ನು ನಾವು ಅಳವಡಿಸ್ಕೊಂಡು ಏನಾಗುತ್ತೆ ಅಂತಂದರೆ ಸಪ್ಲೈಯರ್ ಮತ್ತು ನಮ್ಮ ಎಂಪ್ಲಾಯರ್ಸ್ ನಡುವಿನ ಸಂಬಂಧಗಳು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ. ಆಮೇಲೆ ಮಿನಿಮೈಸ್ ದ ರಿಸ್ಕ್ ಆಫ್ ಸಪ್ಲೈ ಚೈನ್. ನಾನು ಈ ಹಿಂದಿನ ಅಂಶದಲ್ಲಿ ಹೇಳಿದೆ, ಏನು ಇಂಟರ್ನಲ್ ಸಪ್ಲೈ ಚೈನ್ ಇಲ್ಲಿ ಕೆಲಸ ಕಾನ್ಫ್ಲಿಕ್ಟ್ ಆಗೋ ಸಾಧ್ಯತೆಗಳು ಇರ್ತವೆ, ಯಾವ ರೀತಿಯಲ್ಲಿ ಡಿಸ್ಪ್ಯೂಟ್ಸ್ ಆಗುವಂಥದ್ದು ಅವೆಲ್ಲ ಇರ್ತಾವಲ್ಲ. ಇನ್ನು ಈ ಥರ ಸಪ್ಲೈಯರ್ಸು ಎಲ್ಲರೂ ಒಟ್ಟಿಗೆ ಸೇರಿದಾಗ ಏನಾಗುತ್ತೆ, ಆಟೋಮೆಟಿಕಲಿ ನಮ್ಮಲ್ಲಿ ಕೆಲ ಪ್ರಾಬ್ಲಮ್ ಆಗೋದಿಲ್ಲ ಅಂತಲ್ಲ, ಆಗುತ್ತೆ, ಬಟ್ ಅದು ಪರಿಣಾಮ ಅಥವಾ ಪ್ರಭಾವ ಕಡಿಮೆ ಆಗುತ್ತೆ ಅಂತ. ಹಾಗೆ ಕಡೆ ಪಾಯಿಂಟ್ ಏನು ಹೇಳ್ತಂದರೆ, ಅಶ್ಯೂರ್ ದಟ್ ಯುವರ್ ಆರ್ಗನೈಸೇಷನ್ ರಿಸೋರ್ಸ್ ಆರ್ ಪ್ರಿಯಾರಿಟೈಸ್ಡ್ ಆನ್ ದ ಮೋಸ್ಟ್ ಕ್ರಿಟಿಕಲ್ ಸಪ್ಲೈಯರ್ಸ್. ಅಂದರೆ ನಾವು ಪ್ರಿಯಾರಿಟಿ ಹೇಳಿದ್ರೆ ಇವರ ನಮ್ಮಲ್ಲಿರುವಂಥ ಸಂಪನ್ಮೂಲ ಏನು, ಒಂದು ಆರ್ಗನೈಸೇಷನ್ ಒಂದು ವ್ಯಾಪಾರ ಸಂಸ್ಥೆಯಲ್ಲಿ ಏನೊಂದು ಸಂಪನ್ಮೂಲ ಇದೆ ಅದು ಪೂರೈಕೆದಾರರ ಒಂದು ಇದ್ರ ಮೇಲೆ ಅದು ನಿರ್ಧರಿತರಾಗಿರುತ್ತೆ ಅಂತ. ಅಂದರೆ ಆ ಸಂಪನ್ಮೂಲವನ್ನು ದ ಮೋಸ್ಟ್ ಕ್ರಿಟಿಕಲ್ ಸಪ್ಲೈಯರ್ಸ್ ಅಶ್ಯೂಸ್, ನಮ್ಮ ವ್ಯಾಪಾರ ಸಂಸ್ಥೆ ಮಾರುಕಟ್ಟೆಯಲ್ಲಿ ಯಾವ ರೀತಿ ಉಳ್ಕೊಳ್ಳುತ್ತೆ ಅಥವಾ ಯಾವ ರೀತಿ ತಿರುಗೋದು ಹೋಗುತ್ತೆ ಅನ್ನೋದು ಈ ಏನು ಇಷ್ಟು ಅಂಶಗಳಿದಾವಲ್ಲ, ಇದು ಇವರು ಪೂರೈಕೆದಾರರು ಮತ್ತು ಕಂಪನಿಗೆ ಸಂಬಂಧಪಟ್ಟಿರುವಂಥದ್ದು. ಪೂರೈಕೆದಾರ ಮತ್ತು ಕಂಪನಿ ಅವನನ್ನು ಯಾವ ರೀತಿಯಾಗಿ ಬಳಸ್ಕೊಂಡ್ರೆ ನಮಗೆ ಸಂಸ್ಥೆ ಯಾವ ರೀತಿ ಅನುಕೂಲ ಆಗುತ್ತೆ, ಕಡೆ ಆತನಿಗೂ ಅನುಕೂಲ ಆಗುತ್ತೆ, ಆತನಿಗೆ ಲಾಸ್ ಏನಿಲ್ಲ, ಆತನಿಗೂ ಅನುಕೂಲ ಆಗುತ್ತೆ. ಬಟ್ ಈ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಥರನೇ ಇದು ಕೂಡ ಸಪ್ಲೈಯರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಇದು ಕೂಡ ನಮಗೆ ಬಹಳ ಅನುಕೂಲ ಆಗ್ತದೆ ಅಂತ. ಕಡೆಯದಾಗಿ ಉಪಸಂಹಾರ ಕನ್ಕ್ಲೂಷನ್, ನಾವೇನು ಈ 2 ಪಾಯಿಂಟ್ ಓದಿದ್ವಲ್ಲ, ಯಾವುದು ಇಂಟರ್ನಲ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಆಮೇಲೆ ಸಪ್ಲೈಯರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್, ಇವೆರಡರ ಉಪಸಂಹಾರ ನಾನು ತಿಳಿಸ್ಕೊಡ್ತೀನಿ. ಸೊ ಮೊದಲನೇದು ಪಾಯಿಂಟ್ ಏನಂತಂದರೆ, ಇಟ್ ರೆಫರ್ಸ್ ಟು ದ ಚೈನ್ ಆಫ್ ಆಕ್ಟಿವಿಟೀಸ್ within a company that concludes with providing a product to the customer.
ದಿಸ್ ಪ್ರೊಸೆಸ್ ಇನ್ವಾಲ್ವ್ಸ್ ಮಲ್ಟಿಪಲ್ ಫಂಕ್ಷನ್ಸ್ ವಿತ್ ಕಂಪನೀಸ್ ಸಚ್ ಆಸ್ ಸೇಲ್ಸ್, ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ಸ್. ಅಂದರೆ ಈಗಾಗಲೇ ಇದು ಅರ್ಥದಲ್ಲಿತ್ತು, ಇದನ್ನೇ ನಾನು ತೊಗೊಂಡಿದ್ದೀನಿ. ಯಾಕಂದರೆ ಇದಕ್ಕಿಂತ ಉತ್ತಮವಾದಂಥದ್ದು ನನಗೆ ಯಾವುದು ನನಗೆ ಒಂದು ಅನ್ನಿಸ್ತಿಲ್ಲ. ಏನಂದರೆ ಒಂದು ಉತ್ಪಾದನಾ ಚಟುವಟಿಕೆಯಲ್ಲಿ ಸಂಸ್ಥೆಯ ಆಂತರಿಕವಾಗಿರುವಂಥ ಎಲ್ಲ ವಿಭಾಗಗಳು ಒಳಗೊಂಡಿರ್ತವೆ. ಈ ಎಲ್ಲ ವಿಭಾಗಗಳನ್ನು ಒಳಗೊಂಡಿರುವಂಥ ಚಟುವಟಿಕೆ ಏನಿರ್ತದೆ, ಆ ಚಟುವಟಿಕೆನ ನಿಯಂತ್ರಣ ಮಾಡುವಂಥದ್ದು ನಾವು ಆಂತರಿಕ ಪೂರೈಕೆ ಸರಪಳಿ ನಿರ್ವಹಣೆ ಅಂತ ಕರಿತೀವಿ. ಹಾಗೆ ಎರಡನೇದು ಸಪ್ಲೈ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟು. ನಾವು ಒಟ್ಟು ಅಂಶಗಳು ಏನು ತಿಳ್ಕೊಂಡು ಅಂತಂದರೆ ಒಂಥರ ಕ್ರಿಟಿಕಲ್ ಇದು ಯಾವುದೇ ಒಂದು ವ್ಯಾಪಾರ ಸಂಸ್ಥೆಗೆ. ಇಟ್ ಈಸ್ ಕ್ರಿಟಿಕಲ್ ಟು ಎನಿ ಆರ್ಗನೈಸೇಷನ್ ವೇರ್ ಸಪ್ಲೈಯರ್ಸ್ ಕ್ಯಾನ್ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ದ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ಪ್ರಾಫಿಟಬಿಲಿಟಿ ಆಫ್ ಎ ಬೈಯಿಂಗ್ ಎಂಟರ್ಪ್ರೈಸಸ್. ಅಂದರೆ ಸಂಸ್ಥೆಯ ಹಣಕಾಸಿನ ಏನೋ ಒಂದು ಪರ್ಫಾರ್ಮೆನ್ಸ್ ಇದೆ, ಅದರ ಮೇಲೆ ಸಪ್ಲೈಯರ್ದು ಇಂಪ್ಯಾಕ್ಟೇ ಜಾಸ್ತಿ ಆಗೋದಂಥದ್ದು. ಅವನು ಯಾವ ರೀತಿ ಕಚ್ಚಾ ಸಾಮಗ್ರಿ ಪೂರೈಕೆ ಮಾಡ್ತಾನೆ ಅದ್ರ ಮೇಲೇ ಅದು ಉತ್ಪಾದನೆಯನ್ನು ಮಾಡೋವಂಥದ್ದು. ಹಾಗಾಗಿ ಆತನ ಒಂದು ಇನ್ಫ್ಲೂಯೆನ್ಸ್ ಜಾಸ್ತಿ ಇರುತ್ತೆ. ಹಾಗೇನೆ ಇನ್ನೊಂದು ಆಸ್ ದ ಇನ್ಫ್ಲೂಯೆನ್ಸ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಕಾಸ್ಟ್, ಇನ್ವೆಂಟರಿ ಲೆವೆಲ್ಸ್, ಮ್ಯಾನುಫ್ಯಾಕ್ಚರಿಂಗ್ ಶೆಡ್ಯೂಲ್ ಆ್ಯಂಡ್ ದ ಟೈಮ್ಲೆಸ್ ಆಫ್ ಡೆಲಿವರಿ ಆಫ್ ಗೂಡ್ಸ್ ಆರ್ ಸರ್ವಿಸಸ್. ಅಂದರೆ ಈತನ ಏನು ಮಾಡ್ತಾನೆ, ಈತ ಒಂದು ಸಪ್ಲೈಯರ್ ಏನಿದ್ದಾನೆ, ಈತನ ಪ್ರಭಾವ ಎಲ್ಲ ವಿಭಾಗಗಳ ಮೇಲೆ ಬಿದ್ದಿರ್ತದೆ. ಎಲ್ಲ ವಿಭಾಗ ಅಂದರೆ ಈತ ಏನು ಏನೊಂದು ಕಚ್ಚಾ ಸಾಮಗ್ರಿ ಕೊಟ್ಟಿರ್ತಾನೆ ಅದೇ ಸಿದ್ಧವಸ್ತು ಆಗೋದ್ರಿಂದ ಕಾರಣದಾಗಿ ಈತನ ಸೇವೆ, ಸಲಹೆ ಮತ್ತು ಈತನ ಕಾರ್ಯ ಬಹಳ ಪ್ರಾಮುಖ್ಯತೆ ಅಂತೇಳಿ ನಮಗೆ ಈ ಒಂದು ಕನ್ಕ್ಲೂಷನ್ ಹೇಳುತ್ತೆ. ಸೊ ಮುಂದಿನ ಅವಧಿಯಲ್ಲಿ ಮುಂದಿನ ಭಾಗವನ್ನು ತಗೋತೀನಿ. ಇದು ಅರ್ಥ ಆಗಿಂತ ನಾನು ಭಾವಿಸ್ತೀನಿ. ಓಕೆ, ಎಲ್ಲರಿಗೂ ಧನ್ಯವಾದ.